ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ NMMS ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ ಇತಿಹಾಸದ ಒಂದು ಪ್ರಶ್ನೋತ್ತರಗಳ ಭಾಗ 2 ನೋಡ್ತಾ ಹೋಗೋಣ. ಈಗಾಗಲೇ ಒಂದು ಹಿಂದಿನ ವಿಡಿಯೋದಲ್ಲಿ ಸುಮಾರು ಒಂದು 1ರಿಂದ 15 ಕ್ವಶನ್ಸ್ಗಳನ್ನು ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಟ್ಟಿದ್ದೀನಿ. ಈಗ ಮುಂದುವರೆದ ಭಾಗವಾಗಿ 16ನೇ ಕ್ವಶನಿಂದ ಈಗ ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಒಂದು ಯಾವ ಥರ ಒಂದು ಸಿಲೆಬಸನ್ನು ಓದ್ಕೋಬೇಕು, ಹಾಗೆ ಯಾವ ಥರ ಒಂದು ಪ್ರಶ್ನೆಗಳು ಬರ್ತಾಯಿವೆ ಅನ್ನೋದು ನಿಮಗೆ ಈ ಒಂದು ವೀಡಿಯೋಸ್ಗಳ ಮುಖಾಂತರ ನಮಗೊಂದು ಐಡಿಯಾ ಬರುತ್ತೆ. ಓಕೆನಾ? ಹಾಗಾದರೆ ನೋಡಿ ವಿದ್ಯಾರ್ಥಿಗಳೇ, ಹಾಗೆ ಇದುವರೆಗೂ ನಮ್ಮ ಚಾನಲನ್ನು ಯಾರು ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನಾವು ಮಾಡುವಂಥ ಎಲ್ಲ ಒಂದು ಲೈವ್ ಕ್ಲಾಸ್ ಇರ್ಬೋದು ಅಥವಾ ಒಂದು ರೆಕಾರ್ಡೆಡ್ ಕ್ಲಾಸಸ್ ಇರ್ಬೋದು, ನೇರವಾಗಿ ವೀಕ್ಷಣೆ ಮಾಡ್ಬೋದು. ಓಕೆ, ಹಾಗಿದ್ರೆ ಪ್ರಶ್ನೆಗಳನ್ನು ನೇರವಾಗಿ ನೋಡ್ತಾ ಹೋಗೋಣ. ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವರ್ಧನರು, ಪುಷ್ಯಭೂತಿ, ಶಾತವಾಹನರು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ವರ್ಧನರ ಸ್ಥಾಪಕ ಯಾರು ಹೇಳಿ? ಪುಷ್ಯಭೂತಿ ಅಂತಂದರೆ. ಶಾತವಾಹನರ ಸ್ಥಾಪಕ, ಶಾತವಾಹನ ವಂಶದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಹೌದಾ? ಆಪ್ಷನ್ ಎ ಬಂದುಬಿಟ್ಟು ಶ್ರೀಗುಪ್ತ, ಸಿಮುಖ, ದಂತಿದುರ್ಗ, ಹಾಗೆ ಗೌತಮಿ ಪುತ್ರ ಶಾತಕರ್ಣಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಿಮುಖ. ಹಾಗಾದರೆ ಈ ಶಾತವಾಹನರ ರಾಜಧಾನಿ ಯಾವುದು ಅಂತ ಕೇಳಿದಾಗ ಪೈಠಣ. ಇದು ಶಾತವಾಹನರ ರಾಜಧಾನಿ ಆಗಿದೆ. ನೆಕ್ಸ್ಟ್ ನೋಡೋಣ. ಈ ಕೆಳಗಿನ ನಕ್ಷೆಯು ಸಂಬಂಧಿಸಿರುವ ರಾಜ್ಯ ಯಾವುದು? ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ನಿಮಗೆ ಕಾಣಿಸ್ತಾ ಇದೆ. ಈ ಥರ ಒಂದು ನೋಡಿ, ಇಲ್ಲಿ ಸ್ವಲ್ಪ ಹೈಲೈಟನ್ನು ಮಾಡಿದ್ದಾರೆ. ಹೌದಾ? ಈ ಥರ ಒಂದು ಇದು ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಂದುಬಿಟ್ಟು ಮೌರ್ಯ ಸಾಮ್ರಾಜ್ಯ, ಕುಶಾನರ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ, ವರ್ಧನರ ಸಾಮ್ರಾಜ್ಯ. ಇಲ್ಲಿ ನೋಡಿ, ನಿಮಗೆ ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ ಇದು ಉತ್ತರ ಭಾರತವು ಯಾವ ಒಂದು ಮನೆತನಗಳು ಆಳಿದ್ವು ಅಂತ ಕೇಳ್ತಾ ಇದ್ದಾರೆ. ಹೌದಾ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಗುಪ್ತ ಸಾಮ್ರಾಜ್ಯ. ಆಪ್ಷನ್ ಸಿ, ಗುಪ್ತ ಸಾಮ್ರಾಜ್ಯ. ಓಕೆನಾ? ನೆಕ್ಸ್ಟ್ ನೋಡಿ, ಕೆಳಗಿನ ರಾಜ ಮನೆತನಗಳನ್ನು ಕಾಲಾನುಕ್ರಮದಲ್ಲಿ ಸರಿಯಾಗಿ ಜೋಡಿಸಿರುವುದು. ನೋಡಿ, ಇಲ್ಲಿ ನಾವು ಕರ್ನಾಟಕದ ಇತಿಹಾಸವನ್ನು ನೋಡಿದಾಗ ಕದಂಬರು, ಗಂಗರು ಇವರನ್ನೆಲ್ಲ ನೋಡ್ತೀವಿ. ಹೌದಾ? ಹಾಗಾದರೆ ಅವುಗಳನ್ನು ನಾವು ಕ್ರಮವಾಗಿ ಫಸ್ಟ್ ಯಾವುದು ನಾವು ಕರ್ನಾಟಕದ ಇತಿಹಾಸವನ್ನು ನೋಡಿದಾಗ ಫಸ್ಟ್ ನಾವು ಯಾವುದನ್ನು ನಾವು ಅಭ್ಯಾಸ ಮಾಡ್ತೀವಿ ಅಂತ ಕೇಳಿದ್ದಾರೆ. ಹೌದಾ? ಈ ಒಂದು ಪ್ರಶ್ನೆಗೆ ಯಾವುದು? ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಈ ಥರ ನಾವು ಕ್ರಮವಾಗಿ ನಾವು ಅವರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಆಪ್ಷನ್ ಎ ಸರಿಯಾದ ಉತ್ತರ. ಹಾಗಾದರೆ ಕದಂಬರ ರಾಜಧಾನಿ ಯಾವುದು ಅಂತೇಳಿ ತಾವು ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 19. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಅರ್ಥೈಸಿಕೊಂಡು ಉತ್ತರಿಸಿ ಅಂತ ಇದೆ ನೋಡಿ. ಗಂಗರು ಕುವಲಾಲ, ತಲಕಾಡು ಹಾಗೂ ಮಾನ್ಯಪುರಗಳನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದರು. ಸಮರ್ಥನೆ: ನೀರಿಗಾಗಿ ಆಗಾಗ ರಾಜಧಾನಿಗಳನ್ನು ಬದಲಿಸುತ್ತಿದ್ದರು. ಇಲ್ಲಿ ನೋಡಿ, ಪ್ರತಿಪಾದನೆ. ಈ ಒಂದು ಹೇಳಿಕೆಗೆ ಪ್ರತಿಪಾದನೆ ಅಂತಂದರೆ ಈ ಒಂದು ಹೇಳಿಕೆಗೆ ಸಮಂಜಸವಾದದ್ದು ಇದೇನಂತ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ ಎ ಬಂದುಬಿಟ್ಟು ಎ ಸರಿಯಾಗಿದೆ, ಆದರೆ ಬಿ ಆರ್ ತಪ್ಪಾಗಿದೆ. ಬಿ ಆರ್ ಸರಿಯಾಗಿದೆ, ಆದರೆ ಎ ತಪ್ಪಾಗಿದೆ. ಆಪ್ಷನ್ ಸಿ ಬಂದುಬಿಟ್ಟು ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಆರ್ ಇದು ಎಯ ಸರಿಯಾದ ವಿವರಣೆಯಾಗಿದೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಆರ್ ಇದು ಎಯ ಸರಿಯಾದ ವಿವರಣೆಯಾಗಿಲ್ಲ ಅಂತ ಕೊಟ್ಟಿದೆ. ನೋಡಿ, ಈ ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಇತ್ತೀಚೆಗೆ ಸಾಕಷ್ಟು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಹ ಕೇಳ್ತಾ ಇದ್ದಾರೆ. ಸೊ ಈ ಥರ ಒಂದು ಪ್ರಶ್ನೆಗಳಿಗೆ ಆದಷ್ಟು ಹೆಚ್ಚು ಬೇಗ ಉತ್ತರವನ್ನು ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಹೋಗಿ. ಹಾಗೆ ಈ ಥರ ಒಂದು ಪ್ರಶ್ನೆಗಳನ್ನು ನೀವು ಸಹ ನಿಮ್ಮದೇ ಒಂದು ಸ್ವಂತ ನೋಟ್ಸನ್ನ ರೆಡಿ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಹಾಗಾದರೆ ಎ ಸರಿಯಾಗಿದೆ, ಆದರೆ ಆರ್ ತಪ್ಪಾಗಿದೆ. ಇಲ್ಲಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 20 ನೋಡಿ. ಕನ್ನಡ ನಾಡಿಗೆ ಕರ್ನಾಟಕ ಎಂಬ ಹೆಸರು ಕೊಟ್ಟವರು ಯಾರು? ಗಂಗರು, ಬಾದಾಮಿ ಚಾಲುಕ್ಯರು, ಹೊಯ್ಸಳರು, ಕಲ್ಯಾಣಿ ಚಾಲುಕ್ಯರು. ಸಿಂಪಲ್ ಆಗಿದೆ ಕ್ವಶನ್ ನೋಡಿ. ಕನ್ನಡ ನಾಡಿಗೆ ಕರ್ನಾಟಕ ಎಂಬ ಹೆಸರು ಕೊಟ್ಟವರು ಬಾದಾಮಿ ಚಾಲುಕ್ಯರು. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲರೂ ಒಂದು ಲೈಕನ್ನು ಕೊಡೋದ್ರ ಜೊತೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಹಾಗೆ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಒಂದು NMMSಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳಾಗಲಿ, ನವೋದಯ, ಮುರಾರ್ಜಿ, ಆದರ್ಶ ವಿದ್ಯಾಲಯ, ಸೈನಿಕ್ ಶಾಲೆ, ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ವಾತಾಪಿಕೊಂಡ ಎಂಬ ಬಿರುದು ಪಡೆದಿದ್ದ ಪಲ್ಲವ ಪ್ರಸಿದ್ಧ ಅರಸ ಯಾರು? ಶಿವಸ್ಕಂದ ವರ್ಮ, ಮಹೇಂದ್ರ ವರ್ಮ, 1ನೇ ನರಸಿಂಹವರ್ಮ, ನಂದಿವರ್ಮ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ 1ನೇಯ ನರಸಿಂಹವರ್ಮ. ಸರಿಯಾದ ಉತ್ತರ 1ನೇ ನರಸಿಂಹವರ್ಮ. ಓಕೆ, ನೆಕ್ಸ್ಟ್ ನೋಡಿ. ರಾಷ್ಟ್ರಕೂಟರ ಪ್ರಸಿದ್ಧ ರಾಜ ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಯಾತ್ರಿಕ ಯಾರು? ಮೆಗಸ್ತಾನಿಸ್, ಪಾಹಿಯಾನ್, ಯುಯೆನ್ಸಾಂಗ್, ಸುಲೈಮಾನ್ ಅಂತ ಕೊಟ್ಟಿದ್ದಾರೆ. ನೋಡಿ, ರಾಷ್ಟ್ರಕೂಟರ ಪ್ರಸಿದ್ಧ ರಾಜ ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ವಿದೇಶಿ ಯಾತ್ರಿಕ ಯುಯೆನ್ಸಾಂಗ್. ಸುಲೈಮಾನ್. ಆಪ್ಷನ್ ಡಿ ಸರಿಯಾದ ಉತ್ತರ. ಯುಯೆನ್ಸಾಂಗ್ ಅಲ್ಲ. ಹಾಗೆ ಇವ್ರ ಬಗ್ಗೆ ನೋಡಿದ್ರೆ ಮೆಗಾಸ್ತಾನಿಸ್ ಇಂಡಿಕಾ ಅನ್ನುವಂಥ ಒಂದು ಕೃತಿಯನ್ನು ಬರೀತಾನೆ, ಹೌದಾ? ಪಾಹಿಯನ್, ಗೋಕೋಕ್, ಯುಯೆನ್ಸಾಂಗ್, ಸಿಯುಕೆ ಅನ್ನುವಂಥ ಒಂದು ಗ್ರಂಥವನ್ನು ಬರೀತಾರೆ. ಹಾಗಾದರೆ ಈ ಪ್ರಶ್ನೆಗೆ 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸುಲೈಮಾನ್. ಓಕೆನಾ? ನೆಕ್ಸ್ಟ್ ನೋಡಿ. ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಗಳನ್ನು ಸರಿಯಾಗಿ ಹೊಂದಿಸಿರುವುದು. ರನ್ನ, ನಯಸೇನ, ಭಿಲ್ಲಣ, ವಿಜ್ಞಾನೇಶ್ವರ ಚರಿತ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಪಠ್ಯನ ಈ ಒಂದು ಪ್ರಶ್ನೆ ನೋಡಿದಾಗ ನಿಮಗೇನು ಗೊತ್ತಾಗುತ್ತೆ ಅಂತಂದರೆ, ಒಂದು ಕವಿಗಳ ಹಲವಾರು ಕವಿಗಳ ಕೃತಿಗಳನ್ನು ತಾವು ನೋಡ್ಕೋಬೇಕು. ರನ್ನ ಇರ್ಬೋದು, ನಯಸೇನ, ಬಿಲ್ಲಣ, ವಿಜ್ಞಾನೇಶ್ವರ, ಈ ಥರ ಅವರ ಗುಪ್ತ ಸಾಮ್ರಾಜ್ಯದಲ್ಲಿ ಮೌರ್ಯ ಈ ಥರ ಹಲವಾರು ಸಾಮ್ರಾಜ್ಯಗಳ ಅಧ್ಯಯನ ಮಾಡಬೇಕಾದ್ರೆ ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದಂತಹ ಹಲವಾರು ಕವಿಗಳನ್ನು ನಾವು ನೋಡ್ತೀವಿ. ಅವ್ರ ಬಗ್ಗೆ ನೀವು ಸರಿಯಾಗಿ ಟಿಪ್ಪಣಿಯನ್ನು ಮಾಡಿ ಇಟ್ಕೊಂಡಿದ್ದೆ ಆದರೆ ನಿಮಗೆ ಎಕ್ಸಾಮ್ಸ್ಗಳಿಗೆ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ನಿಮಗೆ ಈ ನೋಡಿ ABCD ಅಂತ ಕೊಡಿ, ಇದರೊಳಗೆ ಅಟ್ಲೀಸ್ಟ್ ನಿಮಗೆ 2 ಅಥವಾ 3 ನಿಮ್ಗೆ ಕನಿಷ್ಠ ಗೊತ್ತಾಯ್ತು ಅಂದ್ರೆ 4ನೇದು ನಿಮಗೆ ಅಲ್ಲೇ ನಿಮ್ಮ ಆಪ್ಷನ್ಸ್ಗಳಿಗೆ ಗೊತ್ತಾಗುವಂಥ ಚಾನ್ಸಸ್ಗಳು ಇರ್ತವೆ. ಓಕೆನಾ? ಹಾಗಾಗಿ ಸ್ವಲ್ಪ ನೋಟ್ಸ್ ಮಾಡುವಾಗ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನೀಟಾಗಿ ನಿಮಗೆ ನೋಟ್ಸನ್ನು ರೆಡಿ ಮಾಡ್ಕೊಳ್ಳಿ. ಓಕೆನಾ? ಹಾಗಾದರೆ ಈ 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಅಂದರೆ ABCD ಇವೆಲ್ಲನೂ ಸರಿಯಾಗಿ ಹೊಂದಾಣಿಕೆ ಕೊಟ್ಟಿದ್ದಾರೆ. ಹಿಂಗೆ ರನ್ನ, ಧರ್ಮ ನೋಡಿ, ಆಪ್ಷನ್ ಎ ಯಾವುದು ಹೇಳಿ? ರನ್ನ ಯಾವುದು? ಗದಾಯುಧ. ನೆಕ್ಸ್ಟ್ ನೋಡಿ. ಓಕೆ, ನಯಸೇನ ಯಾವುದು ಹೇಳಿ? ಧರ್ಮಾಮೃತ. ನೆಕ್ಸ್ಟ್ ಬಿಲ್ಲಣ ವಿಕ್ರಮಾಂಕ ದೇವಚರಿತ. ಇಂಕನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಬಿಲ್ಲಣ ವಿಕ್ರಮಾಂಕ ದೇವಚರಿತ. ಓಕೆ, ನೆಕ್ಸ್ಟ್ ನೋಡಿ. ನೀವು ಇದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಎಕ್ಸಾಮ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ವಿಜ್ಞಾನೇಶ್ವರ ಚರಿತ್ರೆ ಯಾವುದು ಹೇಳಿ? ಮಿತಾಕ್ಷರ. ಓಕೆನಾ? ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಚೋಳರ ಗ್ರಾಮ ಆಡಳಿತದ ಗ್ರಾಮ ಸಭೆಯ ಸದಸ್ಯರನ್ನು ಹೀಗೆ ಕರೀತಾ ಇದ್ರು. ಊರುಗಳು, ಪೆರುಮಕ್ಕಳ್, ಊರು ಮಕ್ಕಳು ಅಂತ ಕರಿತಾ ಇದ್ರು ಅಂತ ಕೇಳಿದ್ದಾರೆ. ನಾವು ಇದಕ್ಕೆ ಸರಿಯಾದ ನೋಡಿದ ಆಪ್ಷನ್ ಸಿ, ಪೆರುಮಕ್ಕಳ್ ಅಂತ ಕರಿತಾ ಇದ್ರು. ಆಪ್ಷನ್ ಸಿ ಸರಿಯಾದ ಉತ್ತರ, ಪೆರುಮಕ್ಕಳ್. ಓಕೆ, ನೆಕ್ಸ್ಟ್ ನೋಡಿ. ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿರುವುದು. ಬೇಲೂರಿನ ಚೆನ್ನಕೇಶವ ದೇವಾಲಯ ನಿರ್ಮಿಸಿದ ರಾಜ ವಿಷ್ಣುವರ್ಧನ. ಎಲ್ಲೋರಾದ ಕೈಲಾಸನಾಥ ದೇವಾಲಯ ನಿರ್ಮಿಸಿದ ರಾಜ 3ನೇ ಕೃಷ್ಣ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ನಿರ್ಮಿಸಿದ ರಾಜ 6ನೇ ವಿಕ್ರಮಾದಿತ್ಯ. ತಂಜಾವೂರಿನ ಬೃಹದೀಶ್ವರ ದೇವಾಲಯ ನಿರ್ಮಿಸಿದ ರಾಜ 1ನೇ ರಾಜೇಂದ್ರ ಚೋಳ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬೇಲೂರಿನ ಚೆನ್ನಕೇಶವ ದೇವಾಲಯ ನಿರ್ಮಿಸಿದ ರಾಜ ಯಾರು? ವಿಷ್ಣುವರ್ಧನ ಅನ್ನೋದು ಸರಿಯಾದ ಉತ್ತರ. ಓಕೆನಾ? ಆಪ್ಷನ್ ಎ. ನೆಕ್ಸ್ಟ್ ನೋಡಿ. ಭಾರತದಲ್ಲಿ ಅಶೋಕನ ಶಾಸನಗಳ ಭಾಷೆ ಮತ್ತು ಬರಹ. ಅಶೋಕನನ್ನ ಶಾಸನಗಳ ಪಿತಾಮಹ ಅಂತ ಕರೀತಾರೆ. ಅವನ ಶಾಸನಗಳು ಕರ್ನಾಟಕದಲ್ಲಿ ರಾಯಚೂರು ಮತ್ತು ಮಸ್ಕೇಲ್ ನಾವು ಕಾಣಬಹುದು. ಹಾಗಾದರೆ ಅವನ ಶಾಸನಗಳು ಹೆಚ್ಚಾಗಿ ಯಾವ ಭಾಷೆಯಲ್ಲಿವೆ? ಆಪ್ಷನ್ ಎ ಬಂದುಬಿಟ್ಟು ಗ್ರೀಕ್ ಮತ್ತು ಅರಾಮಿಕ್. ಬಿ ಪ್ರಾಕೃತ ಮತ್ತು ಸಂಸ್ಕೃತ. ಸಿ ಪಾಲಿ ಮತ್ತು ಅರಾಮಿಕ್. ಡಿ ಗ್ರೀಕ್ ಮತ್ತು ಪ್ರಾಕೃತ. ಇದಕ್ಕೆ ಸರಿಯಾದ ಉತ್ತರ ಗ್ರೀಕ್ ಮತ್ತು ಅರಾಮಿಕ್ ಅನ್ನೋದು ಸರಿಯಾದ ಉತ್ತರ. ಗ್ರೀಕ್ ಮತ್ತು ಅರಾಮಿಕ್. ಓಕೆ, ನೆಕ್ಸ್ಟ್ ನೋಡಿ. ಇದು ಭಾರತದಲ್ಲಿ ಕಂಡುಬರುವ ಗುಹಾಂತರ ವಸತಿ ಸಮುಚ್ಚಯದ ಅತ್ಯಂತ ಹಳೆಯ ಸ್ಥಳವಾಗಿದೆ. ಕರ್ನೂಲು, ಬಿಂಬೆಟ್ಕಾ, ಹುಣಸ್ಗಿ, ಅಕ್ಕಲಕೋಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬಿಂಬೆಟ್ಕಾ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ಗುಹಾಂತರ ವಸತಿ ಸಮುಚ್ಚಯದ ಅತ್ಯಂತ ಹಳೆಯ ಸ್ಥಳ ಯಾವುದಂತ ಕೇಳಿದಾಗ ಬಿಂಬೆಟ್ಕಾ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ.
ಹಾಗೆ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ಇದುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಎಲ್ಲರೂ ಒಂದು ಲೈಕ್ ಕೊಡೋದ್ರ ಜೊತೆ ಒಂದು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನಮ್ಮ ಒಂದು ಮುಂಬರುವಂಥ ಒಂದು ಹೆಚ್ಚಿನ ರೀತಿಯ ಒಂದು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹನ ನಮಗೆ ಸಿಗುತ್ತೆ. ಓಕೆನಾ. ಹಾಗಾಗಿ ಎಲ್ಲರೂ ಒಂದು ಯಾರೆಲ್ಲ ಒಂದು ಕ್ಲಾಸನ್ನು ಕೇಳ್ತಿದ್ರು ಅಲ್ಲೂ ಒಂದು ಲೈಕನ್ನು ಕೊಡೋದ್ರ ಜೊತೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಭಾರತದ ಯಾವ ಸ್ಥಳದಲ್ಲಿ ಬೇಟೆಯ ಕೌಶಲ್ಯವಿರುವ ವರ್ಣಚಿತ್ರಗಳನ್ನು ಕಾಣಬಹುದಾಗಿದೆ? ಆಂಧ್ರ ಪ್ರದೇಶ ಮತ್ತು ಉತ್ತರ ಪ್ರದೇಶದ ಗುಹೆಗಳಲ್ಲಿ, ಮಧ್ಯಪ್ರದೇಶ ಮತ್ತು ಕಾಶ್ಮೀರದ ಗುಹೆಗಳಲ್ಲಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗುಹೆಗಳಲ್ಲಿ, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಗುಹೆಗಳಲ್ಲಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಗುಹೆಗಳಲ್ಲಿ. ಕರ್ನೂಲು ಗುಹೆಗಳಲ್ಲಿ ಕಂಡುಬರುವ ಬೆಂಕಿಯ ಮೊದಲ ಉಪಯೋಗಗಳು ಸಂಬಂಧಿಸಿರುವುದು ಬೆಳಕಿನ ಮೂಲವಾಗಿ ಮಾಂಸವನ್ನು ಬೇಯಿಸಲು, ಕಾಡು ಪ್ರಾಣಿಗಳನ್ನು ಹೆದರಿಸಲು, ಮೇಲೆ ಕಾಣಿಸಿದ ಎಲ್ಲ ಅಂತ ಕೊಟ್ಟಿದ್ದಾರೆ. ಹೌದಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲ್ಕಾಣಿಸಿದ ಎಲ್ಲ. ಅಂದರೆ ಬೆಳಕಿನ ಮೂಲವಾಗಿ ಬಳಸ್ತಿದ್ರು, ಮಾಂಸವನ್ನು ಬೇಯಿಸಲಿಕ್ಕೆ, ಕಾಡು ಪ್ರಾಣಿಗಳನ್ನು ಹೆದರಿಸಲಿಕ್ಕೆ, ಎಲ್ಲರ ಕಾರಣಗಳಿಗೂ ನಾವಲ್ಲಿ ಬೆಂಕಿಯನ್ನು ಉಪಯೋಗಿಸಿದ್ರನ್ನು ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಮೊದಲು ಕಂಡುಬಂದ ಸೂಕ್ಷ್ಮ ಶಿಲಾಯುಗದ ಸ್ಥಳ ಇದಾಗಿದೆ. ಲಿಂಗಸೂರು, ಚಿರಂಡ್, ಮೆಹರ್ಗರ್, ಕುಲ್ಟಿಮಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಲಿಂಗಸೂರು. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಮತ್ತು ಇನ್ನೂ ಹೆಚ್ಚಿನ ರೀತಿಯ ಕ್ವಶನ್ಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಧನ್ಯವಾದ.